ಯಾದವ್ ಜಿ ಚಂದ್ರಶೇಖರ್ ಅವರು ಈ ಬ್ರೇಕಿಂಗ್ ಆದ್ಮೇಲೆ ಮಾತಾಡ್ತಾರೆ, ನೋಡೋಣ. ಮೂವರು ಸಿಎಂ ಪುತ್ರರು ಫೇಲ್ಯೂರ್. ನಾಯಕತ್ವ ಬದಲಾವಣೆಗೆ ಜೋರಾಗ್ತಾ ಇದೆ ಕೂಗು ಬಿಜೆಪಿಯಲ್ಲಿ. ತಂದಾಗಲೇಬೇಕು 3 ಬಾಗಿಲು, ಯಾಕಂದ್ರೆ ಬಿಜೆಪಿ ಹಂಗಾಗಿದೆ. ಏಕ್ ಹೇ ತೋ ಹಿ ಸೇಫ್ ಹೇ ಕಲೀಲೇಬೇಕು. ಮಾತ್ರ ಅಲ್ಲ, ಹೌದು, ನಿಜವಾಗಿ ಆ ಬುದ್ಧಿಯನ್ನ ಕರ್ನಾಟಕ ಬಿಜೆಪಿಗೆ ಹೇಳಬೇಕಾಗಿದೆ. ನರೇಂದ್ರ ಮೋದಿ ಅವರ ಮಾತನ್ನ ಅಕ್ಷರಶಃ ಕರ್ನಾಟಕ ಬಿಜೆಪಿ ಪಾಲಿಸಬೇಕಾಗಿದೆ. ಯತ್ನಾಳ್ ಮಾತನಾಡಿದ್ದಾರೆ. ಜನ ತಿರಸ್ಕಾರ ಮಾಡ್ಯಾರ, ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರ, ಸ್ಪಷ್ಟ ಸಂದೇಶ ಇದೆ. ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮೇಗಿನ ವ್ಯಾಮೋಹ ಬಿಡಬೇಕಂತೇಳಿ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ. ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರ, ಸ್ಪಷ್ಟ ಸಂದೇಶ ಇದೆ. ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮೇಗಿನ ವ್ಯಾಮೋಹ ಬಿಡಬೇಕಂತೇಳಿ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ. ಈಗ ಹೇಳಿ ಚಂದ್ರಶೇಖರ್ ಅವರೇ, ಏಕ್ ಹೇತೋ ಸೇಫ್ ಹೇ ಯಾಕೆ ಕಲೀಲಿಲ್ಲಪ್ಪ? ಅಷ್ಟು ಒಳ್ಳೆ ಬ್ಯೂಟಿಫುಲ್ ಲೈನ್ ಕೊಟ್ರು ನಿಮ್ಮ ಪ್ರಧಾನಿಗಳು. ನಿಮ್ಮ ರಾಜ್ಯ ನಾಯಕರೇನೆ ಕಲೀಲಿಲ್ಲ ಪಾಠ. ಅನುಭವಿಸ್ತಿದ್ದಾರೆ ಕಾರ್ಯಕರ್ತರು, ಕಣ್ಣೀರಾಗ್ತಿದ್ದಾರೆ ಕಾರ್ಯಕರ್ತರು. 3 ಉಪಚುನಾವಣೆಯಲ್ಲಿ ಸೋತಿದ್ದಕ್ಕೇನೆ ನಾಯಕತ್ವದ ಸೋಲು ಅಂದ್ರೆ ಕೇವಲ 6 ತಿಂಗಳು ಮುಂಚೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ 142 ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಬಂತಲ್ಲ ಬಿಜೆಪಿಗೆ. ಅದು ನಾಯಕತ್ವ ಅಲ್ವಾ? ಅದು ನಾಯಕತ್ವ ಅಲ್ವಾ? ಅದು ನಾಯಕತ್ವದ ಜಯ ಅಲ್ವಾ? ನಾನು ಬಿಜೆಪಿ ಅವತಾರ, ನನ್ನ ಪಾರ್ಟಿ ಅವತಾರ. ಹಾಗಾಗಿ 142 ದೊಡ್ಡ 3 ದೊಡ್ಡದ ಬರ್ತಾ ಇರ್ತೇವೆ. ಸಣ್ಣ ಉಪಚುನಾವಣೆಗೆ ನೋಡಿ, ಇಡೀ ದೇಶದೊಳಗಡೆಗೆ ಯಾವ ರಾಜ್ಯದಲ್ಲಿ ಉಪಚುನಾವಣೆ ಗೆದ್ದಿದೆ ಅಲ್ಲಿಂದ ಸರ್ಕಾರವೇ ಗೆದ್ದಿರ್ತಕ್ಕಂಥದ್ದು. ಇವತ್ತು ಅಷ್ಟೇ ಯುಪಿನಲ್ಲಿ 9ಕ್ಕೆ 7 ಬಿಜೆಪಿನ ಗೆದ್ದಿರೋದು, ಬಿಹಾರಲ್ಲಿ 4ಕ್ಕೆ 4 ಬಿಜೆಪಿನ ಗೆದ್ದಿರೋದು, ಅಸ್ಸಾಮಲ್ಲಿ 5ಕ್ಕೆ 4 ಬಿಜೆಪಿನ ಗೆದ್ದಿರೋದು, ವೆಸ್ಟ್ ಬೆಂಗಾಲಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ 6 ಗೆದ್ದಿದೆ, ಆಮ್ ಆದ್ಮಿ ಪಾರ್ಟಿ ಪಂಜಾಬ್ ಅಲ್ಲಿ ಗೆದ್ದಿದೆ. ಯಾವ ರಾಜ್ಯ ಸರ್ಕಾರಗಳಿದೆ ಉಪಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸಹಜ. ಆದ್ರೆ 136 ಕ್ಷೇತ್ರ ಗೆದ್ದಿದ್ದು ಅಂತದ್ದು ಕೇವಲ ಒಂದೊಳಗಡೆ ಲೋಕಸಭೆಯಲ್ಲಿ ಹೀನಾಯವಾಗಿ ಸೋಲ್ತಾರೆ. 100 ಕ್ಷೇತ್ರದಲ್ಲಿ ಬೇಸಿಕ್ ಪ್ರಶ್ನೆ ಚಂದ್ರಶೇಖರ್ ಅವರೇ, ನಾವು ಉಪಚುನಾವಣೆಯ ಸೋಲಿನ ಬಗ್ಗೆ ಹೋಗೇ ಇಲ್ಲ, ಮಾತನಾಡ್ತಿರೋದು ನಾಯಕತ್ವ. ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ ವಿಶ್ವಾಸವನ್ನ ಒಮ್ಮತದಲ್ಲಿ ಮೂಡಿಸ್ಲಿಕ್ಕೆ 1.5 ವರ್ಷ ಆದ್ರೂ ಸಾಕಾಗ್ತಿಲ್ಲ. ನಿಮ್ಮನ್ನ ನಾಯಕತ್ವ ಚೇಂಜ್ ಮಾಡಿ ಅಂತ ಪಾಪ ಕಾಂಗ್ರೆಸ್ ಅವರು ಆರೋಪ ಮಾಡಲಿಲ್ಲ, ನಿಮ್ಮ ಪಕ್ಷದ ನಾಯಕರೇ ಆರೋಪ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ನರೇಂದ್ರ ಮೋದಿ ಅವರ ಮಾತನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ವಾ ಅಂತೇಳಿ ಒಂದು ಡೌಟ್. ನಾನು ಅದನ್ನೇ ಹೇಳಿದ್ದು, 3 ಅಸೆಂಬ್ಲಿ ಚುನಾವಣೆ ಸೋತಿದ್ದಕ್ಕೇನೆ ನಾಯಕತ್ವ ಫ್ಲಾಪ್ ಅಂತ ಹೇಳಿದ್ರೆ 142 ಗೆತ್ತಲ್ಲ, ಅದೇನದು? ಬಿಜೆಪಿ ಹೋಗ್ತಾರೆ. ಬಿಜೆಪಿ ಅವ್ರು ಏನೇನ್ ಮಾಡ್ಬೇಕಂತ ಪಕ್ಷ ತೀರ್ಮಾನ ಮಾಡುತ್ತೆ. ಆದ್ರೆ ಯಾವತ್ತೂ ಒಂದು ಚುನಾವಣೆ 1, 2, 3 ಎಲೆಕ್ಷನ್ ಒಳಗಡೆ ನೀವು ನಾಯಕತ್ವದ ವಿಚಾರವನ್ನ ಬರೋದೇ ಅಲ್ಲ. ಇವತ್ತು ತಪ್ಪಿತಸ್ಥ ನಾನು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2004ರಲ್ಲಿ ವಾಜಪೇಯಿ ಅವರು ಸೋತಾಗ ಒಂದು ಹೇಳಿದ್ರು, ನಮ್ಮ ಸರ್ಕಾರದ ಸಾಧನೆಯನ್ನ ಜನರಿಗೆ ಮುಟ್ಟದಲ್ಲಿ ಕಾರ್ಯಕರ್ತರು ವಿಫಲರಾದ್ರು ಅಂತೇಳಿ. ಅದೇ ಒಂದು ಸ್ವಲ್ಪ ಉಲ್ಟಾಗಿಲ್ಲಿ ಈ ಸರ್ಕಾರದ ಭ್ರಷ್ಟಾಚಾರ ಅನಾಚಾರವನ್ನ ಜನರಿಗೆ ಮುಟ್ಟೋದ್ರಲ್ಲಿ ನಾವು ಕಾರ್ಯಕರ್ತರು ವಿಫಲರಾಗಿದ್ದೀವಿ. ಚಂದ್ರಶೇಖರ್ ಅವರೇ, ಸಾರಿ, ನಿಮಗೆ ಬೇಜಾರಾಗಬಹುದು. ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ನೀವು ನಿಮ್ಮನ್ನು ಒಳಗೊಂಡಂತೆ ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಸೋತ್ರು ಅಂತ ಹೇಳ್ತಿದ್ದೀರಾ. ನಾಯಕರು ಹೊಣೆ ಅಲ್ವಾ? ಚಂದ್ರಶೇಖರ್ ಅವರೇ, ಗೆದ್ರೆ ನಾಯಕರಿಗೆ ಕಿರೀಟ, ಸೋತರೆ ಎಲ್ಲ ಬೆನ್ನ ಮೇಲೆ ಹೊಡ್ಸ್ಕೊಂಡೇನೆ ಇರ್ತೀರಾ ನೀವು ಕಾರ್ಯಕರ್ತರು. ಅಲ್ಲ, ನಿಮ್ಗೆ ಸೀಟು ಕೊಡಲ್ಲ, ಅವ್ರ ಫ್ಯಾಮಿಲಿ ಎಲ್ಲ ಕೊಡ್ಕೋತಾ ಇರ್ತಾರೆ. ಜೊತೆಗೆ ಸೋತ್ ಮೇಲೆ ನೀವೇ ಬೆನ್ ಕೊಡ್ತೀರಾ, ತಿರ್ಗಾ ಹೊಡೀರಿ ನಮಗೆ ಅಂತ ಹೇಳಿ. ಬಿಜೆಪಿ ಕಾರ್ಯಕರ್ತರ ಪಕ್ಷ. ಇಲ್ಲಿ ನಾಯಕರು ಕಾರ್ಯಕರ್ತರು ನಾಯಕರೇ. ಹಾಗಾಗಿ ನಾಯಕ ಬೇರೆ ಕಾರ್ಯಕರ್ತ ಬೇರೆ ಇಲ್ಲ. ಮೊದಲನೇದು. ಎರಡನೇದು, ಬಂಗಾರು ಹನುಮಂತ ಅವ್ರು ಎಲ್ಲಿಂದ ಬಂದ್ರು? ಕಾರ್ಯಕರ್ತರಲ್ವಾ ಅವರು? ಹಾಗಾಗಿ ನೀವು ಕಡೆ ಸರಿ ಲೋಕಸಭಾ ಚುನಾವಣೆಯಲ್ಲಿ 16 ಜನ ಮಂತ್ರಿಗಳ ಮಕ್ಕಳಿಗೆ ಕೊಟ್ಕೊಂಡು ಹೋದ್ರು. ನಾನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಉಪಚುನಾವಣೆ ಯಾವತ್ತು ರೆಫರೆಂಡಮ್ ಅಲ್ವೇ ಅಲ್ಲ, ಯಾವುದೇ ನಾಯಕತ್ವಕ್ಕೆ ರೆಫರೆಂಡಮ್ ಅಲ್ವೇ ಅಲ್ಲ. ಯಾವ ಆಡಳಿತ ಪಕ್ಷದಲ್ಲಿರುತ್ತೆ ಆ ಆಡಳಿತ ಪಕ್ಷಕ್ಕೆ ಗೆಲುವಾಗ್ತಕ್ಕಂಥದ್ದು ಇಡೀ ದೇಶದಲ್ಲಿ ಇವತ್ತು ಆಗಿರೋದೇನೆ. 7 ರಾಜ್ಯದಲ್ಲಿ ಬಿಜೆಪಿ ಯಾಕೆ ಲೀಡ್ ಬಂದಿದೆ? ಬಿಕಾಸ್ ಆಫ್ ದಿಸ್ ಥಿಂಗ್. ಹಾಗಾಗಿ ಇದು ನಾಯಕತ್ವದ ರೆಫರೆಂಡಮ್ ಅಲ್ವೇ ಅಲ್ಲ. ಆದರೆ
ಆಗಿರ್ತಕ್ಕಂಥ ಸೋಲು ನಮಗೂ ತುಂಬಾ ಆಘಾತ ಆಗಿದೆ, ತುಂಬಾ ಆಘಾತ ಆಗಿದೆ. ಯಾಕೆ ಈ ರೀತಿ ಆಯ್ತು ಅಂತ ಹೇಳಿ ನಾವು ಆತ್ಮಾವಲೋಕನ ಮಾಡ್ಕೊಳ್ತೇವೆ. ಐತಿಹಾಸಿಕ ಭ್ರಷ್ಟಾಚಾರಿ ಪಕ್ಷ. ಡಿಜಿಟಲ್ ಪೋಲ್ ನ ಸಾಧ್ಯ ಆದ್ರೆ PCR ನಾವು ಸ್ಕ್ರೀನ್ ಮೇಲೆ ತರಕ್ ಇವತ್ತು ಆಪ್ಷನ್ ಇದೆಯಾ? ಬಹುಶಃ ಇಲ್ಲ, ನಾವು ಟ್ರೈ ಮಾಡ್ತೀವಿ ಅದನ್ನ. ನಾಗರಾಜ್ ಯಾದವ್ ಅವರು ಪ್ರತಿ ಬಾರಿ ಆರೋಪ ಮಾಡ್ತಾ ಇದ್ರು ನಿಮ್ದು ಬಿಜೆಪಿಯ ವಾಟ್ಸ್ಆಪ್ ಗ್ರೂಪ್ ನ ಪೋಲು ನಾವು ನಂಬಲ್ಲ ಅಂತ ಹೇಳಿ. ಬಟ್ ಇವತ್ತು ನಾವು ಪ್ರಶ್ನೆ ನೀವು ಹೇಳಿದಿರಿ ಸರ್ ಅವತ್ತು, ನನಗೆ ನೆನಪಿದೆ, ಮೈ ಮೆಮರಿ ಪವರ್ ಇಸ್ ಗುಡ್, ಮೈ ಮೆಮರಿ ಪವರ್ ಇಲ್ಲ. ಇವತ್ತು ನಾವು ಕೇಳಿದ ಪ್ರಶ್ನೆ ಇಲ್ಲ, ಇವಾಗ ನೀವು ಕೇಳಿ ಈ ಮಾತನ್ನು ಒಪ್ತೀರಾ ಅಂತ. ಬಿಜೆಪಿಯ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಂತ ಪ್ರಶ್ನೆ ಕೇಳಿದ್ವಿ. ಚಂದ್ರಶೇಖರ್ ಅವರೇ 79% ಜನ ಹೌದು ಅಂತ ವೋಟ್ ಕೊಟ್ಟಿದ್ದಾರೆ. ಈಗೇನ್ ಹೇಳ್ತೀರಾ? ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಆ ಪೋಲಿನ ವಿಚಾರದಲ್ಲಿ ನಾನು ಮಾತಾಡ್ತಾ ಇಲ್ಲ. ಯಾವುದೇ ರಾಜ್ಯದ ಉಪಚುನಾವಣೆಗಳು ನಾಯಕತ್ವಕ್ಕೆ ರೆಫರೆಂಡಮ್ ಅಲ್ವೇ ಇಲ್ಲ. ಯಾಕೆಂತ ಹೇಳಿದ್ರೆ ನಾಯಕತ್ವ ಎಷ್ಟು ಬಿಗಿಯಾಗಿದೆ ಅಂತೇಳಿ ಮೊನ್ನೆ 6 ತಿಂಗಳ ಕೆಳಗಡೆ ನಡೆದಂತಹ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆ ತೋರಿಸಿದೀವಿ. 142 ಕ್ಷೇತ್ರದಲ್ಲಿ ನಾವು ಗೆದ್ದು ಬಂದಿದ್ದೀವಿ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ? ನಿಮ್ಗೆ ಹೇಳ್ಬಿಡ್ತೀರ ಅದನ್ನ. ಸ್ಮಿತಾ ಅವ್ರು ಕೇಳಿದ ಪ್ರಶ್ನೆ ಇದೆಯಲ್ಲ, ಈಗ ನೀವ್ ಹೇಳಿದ್ರಲ್ಲ, ಈಗ ಅದನ್ನ ಹಾಕಿರೋದು ನಾಗರಾಜ್ ಯಾದವ್ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಂತ ಕೇಳಿದ್ದು, KPCC ಅಧ್ಯಕ್ಷರಲ್ಲ. ಹೌದು. ಸೊ ನೀವು ಹೇಳ್ತಿರಲ್ಲ ಒನ್ ಸೈಡೆಡ್ ಅಂತ ಹೇಳಿ ವಾಪಸ್ ತಗೊಳ್ಳಿ. ಮೇಡಮ್ ಚೆನ್ನಾಗಿ ಮಾಡ್ತಾರೆ ಡಿಬೇಟ್. ವಿಚಾರ ಬಂದಿರತಕ್ಕಂಥ ಇವರು 142 ಸೀಟ್ ಗೆದ್ದು ಬಿಟ್ಟಿದ್ವಿ ಅಂತಂದ್ರು. ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಾವು 17 ಸೀಟ್ ಗೆದ್ದಿದ್ದೀವಿ, 142 ಸೀಟ್ ಲೀಡು ಅಂತ. ಇವ್ರು ತಿಳ್ಕೋಬೇಕು, ಇದಕ್ಕೆ ಮೊದಲಾಗಿದ್ದ ಚುನಾವಣೆ 2019 ಚುನಾವಣೆಯಲ್ಲಿ ಏನಾಗಿತ್ತು ಗೊತ್ತಾ? 26 ಸೀಟ್ ಗೆದ್ದಿದ್ರು, 175 ಸೀಟ್ಗಳು ನೀಡಿದ್ರು. ನಾವೆಷ್ಟಿಗೆ ಬಂದ್ವಿ ಗೊತ್ತಾ? 136 ಬಂದು ಎಲ್ಲ ಮಕಾಡೆ ಮಲಗಿಸ್ಬಿಟ್ಟಿದ್ವಿ. ಈಗ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಲೋಕಸಭಾ ಚುನಾವಣೆ ಕ್ಯಾಲ್ಕುಲೇಷನ್ ಬೇರೆ, ಅಸೆಂಬ್ಲಿ ಚುನಾವಣೆ ಕ್ಯಾಲ್ಕುಲೇಷನ್ ಬೇರೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಆಡಳಿತ ಪಕ್ಷದಲ್ಲಿ ಇರತಕ್ಕಂತ ಬೈ ಎಲೆಕ್ಷನ್ ಗೆದ್ದು ಬಿಡ್ತೀವಿ ಅಂತ ಹೇಳಿದೆ. ಹಾನಗಲ್ಲಲ್ಲಿ ಏನಾಗಿದ್ರು? ಯಾರಿದ್ರು ಮುಖ್ಯಮಂತ್ರಿಯಾಗಿ? ಯಾವ ಪಕ್ಷ ಅಧಿಕಾರದಲ್ಲಿತ್ತು? ಅದು ಬೊಮ್ಮಾಯಿ ಅವರ ಅಧಿಕಾರದಲ್ಲಿದ್ರು. ಅವ್ರದೇ ಜಿಲ್ಲೆಯಲ್ಲಿ ಸೋಲ್ಸಿದಂತದ್ರು ಜನ ತೋರಿಸಿದ್ದಾರೆ. ಅದು ಮುಂದುವರೆದ ಭಾಗ ಶಿಗ್ಗಾವಲ್ಲಿ ಸೋಲ್ಸಿದ್ದಾರೆ ಜನ. ತಿಳ್ಕೋಬೇಕಾದ್ರೆ ನಿಮ್ ಲೀಡರ್ಶಿಪ್ ನ ಬೊಮ್ಮಾಯಿನೂ ರಿಜೆಕ್ಟ್ ಮಾಡಾರೆ, ವಿಜಯೇಂದ್ರ ರಿಜೆಕ್ಟ್ ಮಾಡಾರೆ ಅಂತಕ್ಕಂಥ ಕಣ್ಣೆದುರುಗಡೆ ಇರ್ತಕ್ಕಂಥ ರಿಸಲ್ಟ್ ಸ್ವಾಮಿ. ಜೊತೆ ಹೇಳ್ತಾ ಇದೀನಿ ಕೇಳಿ. ಕೆಲಸ ಟೈಮ್ ಹೋಗಿ ನೋಡಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಅಧ್ಯಕ್ಷರ ಸ್ಟೇಟ್ಮೆಂಟ್ ನಾನು ಮಾಡ್ತಾ ಇದ್ದೇನೆ. ಧರ್ಮಾಧಾರಿತ ರಾಜಕಾರಣ ಮಹಾರಾಷ್ಟ್ರದಲ್ಲಿ ಬಳಸ್ಕೋಬಹುದು. ಕರ್ನಾಟಕ ರಾಜ್ಯದಲ್ಲಿ ಧರ್ಮಾಧಾರಿತ ಭಾಷಾಧಾರಿತ ರಾಜಕಾರಣ ಗೌರವ ಕೊಡ್ಲಿಕ್ಕೆ ಸಾಧ್ಯ. ಡಿಬೇಟ್ ಮಾಡೋಣ. ಇವಾಗ ನಾವು ಮಾತನಾಡ್ತಿರೋದು ಬಿಜೆಪಿಯ ನಾಯಕತ್ವದ ಬಗ್ಗೆ ಪ್ರಶ್ನೆ. ಮೂರ್ ಜನ ಮಾಜಿ ಮುಖ್ಯಮಂತ್ರಿಗಳ ಪುತ್ರರ ಮಾಡೆಲ್ ಫೇಲ್ ಆಗಿದೆ. ಅದ್ರ ಬಗ್ಗೆ ನಾನು ಈ ವಿಚಾರಕ್ಕೆ ಬಂದು ಯಾಕೆ ಅಂದ್ರೆ ಅವ್ರು 142 ಅಂತಾರೆ. ಯಾವ ಇಲ್ದಿರೋ ಲೆಕ್ಕ ಹೇಳಿದ್ರು ಅಲ್ಲಿ ವಿಚಾರ ಇಟ್ಕೊಳ್ಳಿ. ಲೀಡರ್ಶಿಪ್ ವಿಚಾರ ಬಂದಾಗ ಶೆಟ್ರು ಒಂದು ಮಾತಂದ್ರು, ಕಾಂಗ್ರೆಸ್ನವ್ರು ಕೇಳಿಲ್ಲ, ಬೇರೆಯವ್ರು ಯಾರು ಕೇಳಿಲ್ಲ. ಯಾಕೆ ಅವರ ಪಕ್ಷದಲ್ಲಿ ಕೇಳಿದ್ರೆ? ಮೊದಲೇ ಡಿಬೇಟ್ ಮಾಡುವಾಗ ಹೇಳ್ತಾ ಇದ್ವಿ. ಇಲ್ಲಿ ಬಂದು ಮಾತಾಡ್ತಾ ಇರೋ ಸಂದರ್ಭ ಏನ್ ಮಾತಾಡಿದ್ರು ಗೊತ್ತಾ? ಇಲ್ಲಿ ಒಬ್ಬ ಬಿಜೆಪಿ ವಕ್ತಾರ ಮಾತಾಡುವಾಗ ಶೆಟ್ರು ಕೂಡ ಇದ್ರು. 3 ಆಂಕರ್ಗಳಿದ್ದಾಗ ಏನಂದ್ರು ಗೊತ್ತಾ? ಒಂದು ವೇಳೆ ನೀವು ಸೋತ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಅಂತಂದ್ರು. ನಾನು ಸವಾಲ್ ಹಾಕಿದ್ದೆ, ನಾವೇನಾದ್ರೂ 3 ಗೆದ್ರೆ ನೀವು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರ ಅಂತ ಕೇಳಿದ್ರು. ಇವ್ರು ಕೊಡ್ತಾರೆ. ಆಫ್ಕೋರ್ಸ್, ಬಿಕಾಸ್ ದೇ ರೇಸ್ ದ ಲೀಡರ್ಶಿಪ್. ನಮಗೂ ಲೀಡರ್ಶಿಪ್ ಇರ್ತಕ್ಕಂಥ ಅವತ್ತು ನೀವು ಇರ್ಲಿಲ್ಲ. ನಿಮಗೆ ಜ್ಞಾಪಕ ಮಾಡ್ಲಿಕ್ಕೋಸ್ಕರ ಹೇಳದಂತ ವಿಚಾರಗಳನ್ನ ನರೇಂದ್ರ ಮೋದಿ ಕೇಳ್ಬಿಟ್ರು. ಚಂದ್ರಶೇಖರ್ ಅವರು ವಿವೇಕಾನಂದ ಫಾಲೋವರ್ ಅಂತೆ, ಏಮ್ ದ ಹೈಯೆಸ್ಟ್ ಅಂತ. ಒಂದು ನಿಮಿಷ ಕೇಳಿಲಿ. ಅವ್ರು ಮೇಡಮ್ ಇರ್ಲಿಲ್ಲ, ಹಾಗಾಗಿ ನಾನು ಹೇಳ್ತಾ ಇದ್ದೆ. ನಾನು ಮಾತಾಡಕ್ ಬಿಡ್ರ ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿದ್ವಿ, ಕಲೆಕ್ಟಿವ್ ಆಗಿ ಕೆಲಸ ಮಾಡಿದ್ವಿ, ನಾವು ಗೆದ್ದು ತೋರಿಸಿದ್ದೇವೆ. ಡಸನ್ ಮೀನ್ ದಟ್ ನಾವು ಗೆದ್ದಿದ ತಕ್ಷಣ ನಾವು ಇಡೀ ವಿಶ್ವನೇ ಗೆದ್ದಿವಿ ಅಂತ ಮಾಸ ಅಲ್ಲ. ಆದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ತಿಳ್ಕೊಂಡು ಮಾತಾಡ್ತಾ ಇದ್ದೀವಿ. ಇನ್ನೊಬ್ಬರ ಹೀಯಾಳಿಸೋಕೆ ಕೂರ್ತಿಲ್ಲ ನಾವು ಇಲ್ಲಿ. ಆದ್ರೆ ಬಿಜೆಪಿ ತಿಳ್ಕೋಬೇಕಾಗ್ತದೆ, ವಿಜೇಂದ್ರ ನಾಯಕತ್ವನ ಫ್ರಮ್ ಡೇ 1 ಯತ್ನಾಳ್ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದನ್ನ ಅದು ಸರಿ ಮಾಡಕ್ಕಾಗಲಿಲ್ಲ. ಯತ್ನಾಳ್ ಪ್ರತಿದಿನ ಹೇಳಿಕೆ ಕೊಟ್ಟರು, ಒಂದು ನೋಟಿಸ್ ಕೊಡೋಕೆ ಕೂಡ ಅವ್ರಿಗೆ ತಾಕತ್ ಇಲ್ಲದೆ ಇರ್ತಕ್ಕಂಥವ್ರು, ಮನೆ 3 ಬಾಗಿಲಾದ್ರೂ ಕೂಡ ಸರಿ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು. ಹಂಗೆ ಇರ್ಲಿ ಅಂತ ನಾನು ಬಯಸ್ತೀನಿ. ಯಾಕಂತಂದ್ರೆ ವಿರೋಧ ಪಕ್ಷದಾಗಿರೋ ಹಂಗೆ ಇರ್ಲಿ ಅವರು. ಯಾಕಂದ್ರೆ ಅವ್ರು ಯಾವ್ದಾದ್ರು ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಜಮೀರ್ ಅವರು ರೇಸಿಸಂ ಕಮಿಷನ್ ಗೆದ್ದಿದ್ ಮಾತ್ರಕ್ಕೆ ಸರಿ ಅಂತ ಹೇಳಲ್ಲ. ರೇಸಿಸಂ ಕಮಿಷನ್ ನಾವು ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯ? ಬಿಜೆಪಿ ಕೋಮುವಾದಿಗಳಲ್ಲ.
ಟೇಕ್ ಇಟ್ ಇನ್ ಎ ಪಾಸಿಟಿವ್ ವೇ. ನಾನು ಹೇಳ್ತಿರೋದು ಶಿಗ್ಗಾವಿಯಲ್ಲಿ ಅಭ್ಯರ್ಥಿ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ, ಸಂಡೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು. ಶಿಗ್ಗಾವಿ ವಿಚಾರ ಬಂದಾಗ ಸತೀಶ್ ಜಾರಕಿಹೊಳಿ ವಾಂಟೆಡ್ ಮೈನಾರಿಟಿ ನಾವಲ್ಲಿ ಬರೋಣ. ಇನ್ ಪರ್ಟಿಕ್ಯುಲರ್ ಕ್ಷೇತ್ರವಾರು ಡಿಬೇಟ್ ಮಾಡೋಣ. ಮಹೇಶ್ ಜಿ, ಮೂರು ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು, ಹೀನಾಯವಾದ ಸೋಲು, ಏನ್ ಮೆಸೇಜ್ ಕೊಡ್ತಿದೆ? ನಿಮ್ ಮೈತ್ರಿ ಪಕ್ಷ ಇರ್ಬೋದು, ನೀವು ಪಕ್ಕದಲ್ಲಿ ಕುತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತೀರಿ, ನಿಮ್ದು ಸೇರ್ಸಿ ಇವರ ಪಕ್ಷದ ಕುಮಾರಸ್ವಾಮಿ ಮೂರು ಅಂತ ಹೇಳುವಾಗ ಒಂದು ಕನ್ಫ್ಯೂಷನ್ ಆಯ್ತು. ಯಾರು ಅಂತ ಬಸವರಾಜ ಬೊಮ್ಮಾಯಿ ಪುತ್ರ ಮತ್ತು ಈಗ ಯಡಿಯೂರಪ್ಪ. ಅಲ್ಲಿ ಬಹುಮುಖ್ಯವಾಗಿ ನಮ್ಮ ಪಕ್ಷದಲ್ಲಿ ನಾವೇ ಕುಮಾರಣ್ಣವರೇ ಅಧ್ಯಕ್ಷ ಇದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲಿ ವಿಜೇಂದ್ರ ಸಾಹೇಬ್ರ ಅಧ್ಯಕ್ಷ ಇದ್ದಾರೆ. ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ಜೆಪಿ, ಏನಪ್ಪಾ ಅಂತ ಹೇಳಿದ್ರೆ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಏನು ಉಪಚುನಾವಣೆಯಲ್ಲಿ CP ಯೋಗೇಶ್ವರ್ ಗೆಲುವಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಅಲ್ಲ ಒಂದ್ ಮಾತು ಹೇಳ್ತೀನಿ, ಯಾಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ರೆ, ನಾನು ನಿಮ್ಮ ಮನೆ ಮಗ, 2 ಬಾರಿ ಸೋತಿದ್ದೇನೆ, ನನ್ನದೇ ಆದಂತ ಅನೇಕ ಕಾರ್ಯಕ್ರಮಗಳನ್ನ ನಿಮ್ಗೆ ಕೊಟ್ಟಿದ್ದೇನೆ. ಅದರ ಆಧಾರದ ಸಿಂಪತಿ ಮೇಲೆ ಗೆದ್ದಿರೋದಕ್ಕೆ ಒಂದು ಕಡೆ ಅವ್ರಿಗೆ ಕಾಂಗ್ರಾಚುಲೇಷನ್ ಅನ್ನ ಹೇಳ್ತೀನಿ. ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಒಂದು ಕಡೆ ನನಗೆ ನಿಜವಾಗ್ಲೂ ಆತಂಕ, ನಾಗರಾಜ್ ಯಾದವ್ ಅವ್ರಿಗೆ ಕೇಳಿಸ್ಕೊಂಡ್ರೆ ಒಳ್ಳೇದು. ಏನಪ್ಪಾ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನನಗೆ ಕುವೆಂಪುರವ್ರದ್ದು ಒಂದು ಅಸಹ್ಯವಾಣಿ ಕೇಳಿಸುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಬೆಕ್ಕು ಹುಲಿ ಆಗ್ಲಿಲ್ವಂತೆ, ಒಕ್ಕಲಿಗ ಮೂಢನಾಗ್ಲಿಲ್ಲ, ಅಂದ್ರೆ ಏನಪ್ಪಾ ಅಂದ್ರೆ ಪ್ರೌಢನಾಗ್ಲಿಲ್ವಂತೆ. ಅದರಿಂದ ಇವತ್ತು ಏನು ಒಕ್ಕಲಿಗ ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಹಾಕಿದ್ರೆ ಒಕ್ಕಲಿಗ ಪ್ರೌಢ. ದೇವೇಗೌಡರನ್ನ ಸೋಲಿಸಿದ್ರು ಕಾಂಗ್ರೆಸ್ ಜೊತೆ ಹೋದಾಗಿದ್ದಾಗ, ಆಗ ಒಕ್ಕಲಿಗ ಮೂಡ ಆಗ್ಬಿಟ್ನಾ?